ವೆಲ್ಕಮ್ ಬ್ಯಾಕ್ ಟು ರಂಜಿನಿ ಯೂಟ್ಯೂಬ್ ಚಾನಲ್. ಯೂಟ್ಯೂಬರ್ಸ್ಗೆ ಅದರಲ್ಲೂ ಬಿಗಿನರ್ಸ್ಗೆ ಕೆಲವೊಂದು ಕನ್ಫ್ಯೂಷನ್ಸ್ ಇರುತ್ತೆ. ಲಾಂಗ್ ವಿಡಿಯೋ ಮಾಡಬೇಕಾ, ಶಾರ್ಟ್ ವಿಡಿಯೋ ಮಾಡಬೇಕಾ, ಯಾವ್ದು ಮಾಡಿದ್ರೆ ಬೆಸ್ಟು, ಈ ಥರ ಎಲ್ಲ ತುಂಬ ಸರ್ಚ್ ಮಾಡ್ತಾ ಇರ್ತೀವಿ. ನಾನು ಕೂಡ ಬಿಗಿನರೇ. ನಾನು ಇದ್ರ ಬಗ್ಗೆ ತುಂಬ ಸರ್ಚ್ ಮಾಡಿದ್ದೀನಿ, ಹಾಗೆ ತುಂಬಾ ವೀಡಿಯೋಸ್ ನೋಡಿದ್ದೀನಿ. ಆದರೆ ನಾನಿವಾಗ ವೀಡಿಯೋಸ್ ಹಾಕ್ತಾ ಇರೋದ್ರಿಂದ ಅದರಲ್ಲಿ ಸಿಕ್ಕಿರೋ ಸ್ವಲ್ಪ ಎಕ್ಸ್ಪೀರಿಯೆನ್ಸ್ನ ನಿಮ್ಮ ಹತ್ರನೂ ಕೂಡ ಶೇರ್ ಮಾಡ್ಕೊಳ್ಬೇಕು. ನನ್ನ ಜೊತೆ ಬೇರೆಯವರು ಬೆಳಿಬೇಕು ಅನ್ನೋದು ನನ್ನ ಆಸೆ, ಹಾಗಾಗಿ ಇದನ್ನು ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಮೊದಲಿಗೆ ನೀವು ಶಾರ್ಟ್ಸಿಗೆ ಬಂದ್ರಿ ಅಂತ ಅಂದರೆ, ಶಾರ್ಟ್ಸಲ್ಲಿ ತುಂಬ ಬೇಗ ಪಾಪ್ಯುಲರ್ ಆಗ್ಬೋದು, ಬೇಗ ಜನಕ್ಕೆ ರೀಚ್ ಆಗುತ್ತೆ. ಯಾಕೆ ಅಂತಂದರೆ, ನಾವು ಯೂಟ್ಯೂಬಲ್ಲಿ ಏನೋ ಒಂದು ವಿಷಯನ ಸರ್ಚ್ ಮಾಡಿದ್ದೀವಿ ಅಂತಂದರೆ ಯೂಟ್ಯೂಬು ಮೊದಲಿಗೆ ನಮಗೆ ಸಜೆಸ್ಟ್ ಮಾಡುವಂಥದ್ದು ಶಾರ್ಟ್ಸು, ಆಮೇಲೆ ಲಾಂಗ್ ವಿಡಿಯೋ ಬರೋವಂಥದ್ದು. ಹಾಗಾಗಿ ಶಾರ್ಟ್ಸು ತುಂಬ ಬೇಗ ಜನಕ್ಕೆ ರೀಚ್ ಆಗುತ್ತೆ, ಅದರಿಂದ ಸಬ್ಸ್ಕ್ರೈಬರ್ಸ್ ಕೂಡ ಬೇಗ ಆಗ್ತಾರೆ, ಅದರಲ್ಲೇನೂ ಡೌಟ್ ಇಲ್ಲ. ಆದರೆ ಒಂದು ನೆನಪಿರಲಿ, ಶಾರ್ಟ್ಸಲ್ಲಿ ವಾಚ್ ಟೈಮು ಕೌಂಟ್ ಆಗೋದಿಲ್ಲ, ಅದರಲ್ಲಿ ಏನಿದ್ರು ವ್ಯೂಸ್ ಅಷ್ಟೇ ಲೆಕ್ಕ. 10 ಮಿಲಿಯನ್ ವ್ಯೂಸು 90 ಡೇಸ್ಗಾದಾಗ ನಿಮ್ಮ ಚಾನಲ್ ಮಾನಿಟೈಸ್ ಆಗುತ್ತೆ, ವಾಚ್ ಟೈಮು ಕೌಂಟ್ ಆಗೋಲ್ಲ. ಆದರೆ ಲಾಂಗ್ ವೀಡಿಯೋಗೆ ಬಂದ್ವಿ ಅಂತ ಅಂದರೆ, ಲಾಂಗ್ ವೀಡಿಯೋದಲ್ಲಿ ಸಬ್ಸ್ಕ್ರೈಬರ್ಸ್ ಆಗ್ತಾರೆ, ಹಾಗೆ ವಾಚ್ ಟೈಮ್ ಕೂಡ ಕಂಪ್ಲೀಟ್ ಆಗುತ್ತೆ. ಸ್ವಲ್ಪ ಟೈಮ್ ತೊಗೊಳುತ್ತೆ, ಅದರಲ್ಲೂ ನಿಮ್ಮ ವೀಡಿಯೋ ಮತ್ತು ನಿಮ್ಮ ಕಂಟೆಂಟ್ ಚೆನ್ನಾಗಿದ್ದರೆ ಸಬ್ಸ್ಕ್ರೈಬರ್ಸು ಬೇಗ ಆಗ್ತಾರೆ. ಮತ್ತು ಮೇಯ್ನ್ ಏನು, ಅರ್ನಿಂಗ್ಸ್ ಆಗಬೇಕು ಅಂತಂದರೆ ನೀವು ಲಾಂಗ್ ವೀಡಿಯೋನೇ ಮಾಡಬೇಕು. ಯಾಕೆಂದರೆ ಶಾರ್ಟ್ಸಲ್ಲಿ ಅರ್ನಿಂಗ್ಸ್ ತುಂಬ ಕಡಿಮೆ. ನಮಗೆ ಗೊತ್ತು, ಯೂಟ್ಯೂಬಲ್ಲಿ ಅರ್ನಿಂಗ್ಸ್ ಆಗೋವಂಥದ್ದೇ ಅದರಲ್ಲಿ ಬರೋ ಅಂಥ ಆ್ಯಡ್ಸಿಂದ. ನೀವು ಶಾರ್ಟ್ಸ್ನ ಸ್ಕ್ರೋಲ್ ಮಾಡ್ತಾ ಹೋದರೆ ಒಂದು 10 to 20 ಶಾರ್ಟ್ಸ್ನ ಸ್ಕ್ರೋಲ್ ಮಾಡಿದಾಗ ಒಂದು ಆ್ಯಡ್ ಬರುತ್ತೆ. ಆದರೆ ಲಾಂಗ್ ವೀಡಿಯೋದಲ್ಲಿ ಒಂದು 10 to 15 ಮಿನಿಟ್ಸ್ ಒಂದು ವೀಡಿಯೋ ಇತ್ತು ಅಂತಂದರೆ ಅದರಲ್ಲಿ 2 ರಿಂದ 3 ಆ್ಯಡ್ ಬರುತ್ತೆ. ಆಗ ನಮಗೆ ಅರ್ನಿಂಗ್ಸ್ ತುಂಬ ಚೆನ್ನಾಗಾಗುತ್ತೆ. ಹಾಗಾಗಿ ಲಾಂಗ್ ವೀಡಿಯೋದಲ್ಲಿ ಅರ್ನಿಂಗ್ಸ್ ಆಗುತ್ತೆ, ಶಾರ್ಟ್ಸಲ್ಲಿ ಬೇಗ ಪಾಪ್ಯುಲರ್ ಆಗ್ತೀರಾ, ಅದರಲ್ಲೇನು ಡೌಟ್ ಇಲ್ಲ. ಟೋಟಲಾಗಿ ನನ್ನ ಸಜೆಷನ್ ಏನಪ್ಪ ಅಂತಂದರೆ, ನೀವು ಶಾರ್ಟ್ಸ್ನ ಮಾಡಿ ಅದರಲ್ಲಿ ಸಬ್ಸ್ಕ್ರೈಬರ್ಸ್ನ ತೊಗೊಳ್ಳಿ. ಮೊದಲು ನಮಗೆ ಯೂಟ್ಯೂಬಿಗೆ ಅರ್ನಿಂಗ್ಸಿಗೆ ಬೇಕಾಗಿರೋದು ಎಷ್ಟು ಸಬ್ಸ್ಕ್ರೈಬರ್ಸು, 1000 ಸಬ್ಸ್ಕ್ರೈಬರ್ಸು. ಅದ್ರ ಮೇಲೆ ಎಷ್ಟೇ ಜನ ಸಬ್ಸ್ಕ್ರೈಬರ್ಸ್ ಆದ್ರೂ ಕೂಡ ಅದು ಲೆಕ್ಕಕ್ಕೆ ಬರೋದಿಲ್ಲ. ಹಾಗಾಗಿ ನೀವು ಸಬ್ಸ್ಕ್ರೈಬರ್ಸ್ ಆಗೋವರೆಗೂ ಶಾರ್ಟ್ಸ್ನ ಮಾಡಿ, ಆಮೇಲೆ ಲಾಂಗ್ ವಿಡಿಯೋ ಮೇಲೆ ಕಾನ್ಸಂಟ್ರೇಟ್ ಮಾಡಿ, ಲಾಂಗ್ ವಿಡಿಯೋದಲ್ಲಿ ಅರ್ನಿಂಗ್ಸ್ನ ಮಾಡ್ಕೊಳ್ಳಿ ಅನ್ನೋದು ನನ್ನ ಸಜೆಷನ್ನು. ಓಕೆನಾ? ಇದಿಷ್ಟು ಇವತ್ತಿನ ಮಾಹಿತಿ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಮತ್ತೆ ಯಾವ ಥರ ವಿಡಿಯೋಸ್ ಬೇಕು ಅಂತ ಕಮೆಂಟ್ ಮಾಡಿ.